ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ವಿಮಲ ನಿರ್ಮಾಣ, ಕೆ ಪಳನಿ ಕತೆ, ಚಿತ್ರಕಥೆ, ನಿರ್ದೇಶನ. ಕಾಕ್ರೋಚ್ ಸುದ್ದಿ, ಗಿರಿ, ಮಧುಶ್ರೀ ಕಲ್ಮಠ್, ಶ್ರೀಕುಮಾರ್, ಸುರೇಶ್ ಬಾಬು, ಸತ್ಯನ್, ವಿವೈ ಕೃಷ್ಣಪ್ಪ, ವೆಂಕಟೇಶ್, ಮೂರ್ತಿ ಭೀಮರಾಜನ್, ರವಿ, ಸುನೀಲ್ ಕುಮಾರ್, ಕರ್ಣಪ್ರಭು, ವೇಣುಗೋಪಾಲ್, ಮುನಿಸ್ವಾಮಿ, ಅಣ್ಣಾದೊರೆ, ಮೋಹನ್, ವಿಜಯ್ ಜಗ್ಗಿ, ಎಸ್ ವೇಲು, ಗಂಗಾ, ಸುಧಾ, ಮಮತಾ, ಸುನೀತಾ, ಇಂದ್ರ ಅಭಿನಯಿಸುತ್ತಿರುವ ಚಾಕ್ನಾ ಚಿತ್ರದ ಮುಹೂರ್ತ ಸಮಾರಂಭ ಶ್ರೀ ರೇಣುಕಾಂಬ ಸ್ಟುಡಿಯೋಸ್ ಅಲ್ಲಿ ನೆರವೇರಿತು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಡಾನ್ಸ್ ಕಿಂಗ್ ವಿನೋದ್ ರಾಜ್, ಡೇರಿಂಗ್ ಸ್ಟಾರ್ ಪ್ರಿಯಾ ಹಾಸನ್, ಭೀಮಾ ಖ್ಯಾತಿಯ ಡ್ರ್ಯಾಗನ್ ಮಂಜು, ಕಲಾವಿದರುಗಳಾದ ಟೋನಿ, ಸತ್ಯನ್ ಮುಂತಾದವರು ಆಗಮಿಸಿದರು. ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಳ್ಳೇದು ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ಯಮನೆ ಬಂದು ಮುಂದೆ ನಿಂತ್ಕೊಳ್ತಾನೆ. ಸೊ ಪನಿಷ್ಮೆಂಟ್ ಕೊಡೋಕ್ಕೆ ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು, ಅದು ನಿಜವಾಗಿ ನಡೆದಿರುವ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ಸೇರಿಸಿದ್ದೀನಿ. ಸುಮಾರು 33 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ. ನಂದು ಒಂದು ಟ್ರಸ್ಟ್ ಕೂಡ ಇದೆ. ನನ್ನ ಟ್ರಸ್ಟಲ್ಲಿ ಒಂದು 23 ಜನನೂ ಇದ್ದಾರೆ. ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟ್ರಸ್ಟ್ ಪರವಾಗಿ ಕಾರ್ಯಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ. ಆ ಒಂದು ರನ್ನಿಂಗ್ನಲ್ಲಿ ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಕನಸದು ತುಂಬ ವರ್ಷದಿಂದ ಅವ್ರಿಗೆ ಇದರಲ್ಲಿದ್ದಾರೆ, ಸೋಷಿಯಲ್ ವರ್ಕರು ಇದ್ದಾರೆ. ಇವಾಗ ಫಿಲಮ್ ಮಾಡಬೇಕಂದ್ರೆ ಇವಾಗ ದುಡ್ಡು ಬೇಕಲ್ವಾ. ಮನೆಯೆಲ್ಲ ಸ್ವಲ್ಪ ಲೀಸ್ ಕೊಟ್ಟಿದ್ದೀವಿ. ನಮ್ಮ ತಮ್ಮ, ನಮ್ಮ ನಾದಿನಿಯವ್ರ ಹತ್ರ ಎಲ್ಲ ದುಡ್ಡು ತಗೊಂಡು ನಮ್ಮ ಗೋಲ್ಡ್ ಎಲ್ಲ ಸ್ವಲ್ಪ ಮಾರಿಬಿಟ್ಟು ಅವ್ರ ಕನಸು ನಿಜವಾಗಬೇಕು. ಒಳ್ಳೆ ಸ್ಟೋರಿ ಇದೆಲ್ಲ, ಅದು ಜನಕ್ಕೆ ಇದಾಗಬೇಕು. ಮೀಡಿಯಾವ್ರು ಸಪೋರ್ಟ್ ಕೊಡಬೇಕಂತ ಹೊಸಬೇಡಿ. ಯಾಕಂದರೆ ಒಬ್ಬರು ನಿರ್ಮಾಪಕರು ಇದ್ರೇ ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೋದು. ಸಾಕಷ್ಟು ಕನಸುಗಳನ್ನ ಹೊತ್ತಿರ್ತಾರೆ. ಈ ಥರ ಸಿನಿಮಾ ಮಾಡಬೇಕು, ಈ ಥರ ಆ್ಯಕ್ಟ್ ಮಾಡಬೇಕು. ಒಂದು ಟೆಕ್ನಿಷಿಯನ್ ಆಗಲಿ, ಯಾರೇ ಆಗಲಿ, ಅದು ಬೆಳಕಿಗೆ ಬರಬೇಕಂದ್ರೆ ಹಣ ಹಾಕೋದೇ ತುಂಬ ಮುಖ್ಯ ಆಗುತ್ತೆ. ಒಬ್ಬರು ಹಣ ಹಾಕೋರು ಮುಂದೆ ಬಂದಾಗ ಮಾತ್ರನೇ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯ. ಸೊ ನಾವು ಫಸ್ಟು ನಿರ್ಮಾಪಕರನ್ನ ಗೌರವಿಸ್ಬೇಕು ಅನ್ನೋದು ನನ್ನ ಭಾವನೆ. ಈಗ ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ನಾನು ಯಾವುದೋ ತಮಿಳ್ ಸಿನಿಮಾ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು ನನಗೆ, ನಿಜ ಹೇಳಬೇಕಂದ್ರೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಸಬ್ಜೆಕ್ಟ್, ಅವರ ಸೆಲೆಕ್ಷನ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಮತ್ತು ನನಗೆ ಪೋಸ್ಟ್ರು ನೋಡಿದ್ದು, ಟೈಟಲ್ಲು, ಅದು ವರ್ಕ್ ಮಾಡಿರೋದು, ಅದೆಲ್ಲ ತುಂಬ ಇಷ್ಟ ಆಯಿತು. ಟೆಕ್ನಿಕಲಿ ತುಂಬ ಸೌಂಡ್ ಇದ್ದಾರೆ ಅನಿಸುತ್ತೆ. ಅವರ ಕತೆ ಚೆನ್ನಾಗಿದೆ. ವೈಲೆನ್ಸ್ ಖಂಡಿತ ತುಂಬ ವೈಲೆನ್ಸ್ ಇರುತ್ತೆ. ನಮ್ಮ ವಾಸು ಸರ್ ಹೇಳಿದಾಗ ವೈಲೆನ್ಸ್ ಇದೆ ಅನ್ಕೋತೀನಿ. ಹೇಳ್ಬಿಟ್ರು ಶಾರ್ಟ್ ಮೂವಿ ಮಾಡ್ಬೇಕಂತ. ಸೊ ಅದಕ್ಕೆ ನನ್ನ ಹತ್ರನೇ ಬಂದಿದ್ರು, ಶಾರ್ಟ್ ಮೂವಿ ಮಾಡಬೇಕು, ಡಿಸ್ಕಷನ್ ಮಾಡಿದೆ, ಎಲ್ಲ ಓಕೆ, ಎಲ್ಲ ಆಗಿತ್ತು, ಫೈನಲ್ ಆಗಿತ್ತು. ಸೊ ಏನೋ ಸ್ವಲ್ಪ ಅಡೆತಡೆಗಳಿಂದ ಅದು ಆಗಿಲ್ಲ. ಸೊ ನಾನು ಅದನ್ನ ಬಿಟ್ಬಿಟ್ಟಿದ್ದೆ. ಮತ್ತೆ ಬಂದರು, ಸಿನಿಮಾ ಮಾಡ್ತೀನಿ ಅಂದರು. ನಾನು ಅವ್ರಿಗೆ ಬೈದೆ. ಅವತ್ತು ಶಾರ್ಟ್ ಮೂವಿ ಅಂತ ಗೊತ್ತಿತ್ತು, ಸಿನಿಮಾ ಮಾಡೋಂತ ಬಂದಿದ್ದೀರ ಬಳ್ಳಿ. ಯೋಚನೆ ಮಾಡಿ, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಸಿನಿಮಾ ಅನ್ನೋದು ಮನೆ ಕಟ್ಟೋದಕ್ಕಿಂತ ತುಂಬ ಕಷ್ಟ. ಮನೆಯಾದ್ರೂ ಕಟ್ಬಿಡ್ಬೋದು, ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿದೆ. ಇಲ್ಲ, ನನಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಅಂದರು. ಸೊ ನಾನು ಯಾವಾಗ ಅಂದೆ, ಹೊಸಬ್ರಿಗೆ ನಂದು ಯಾವತ್ತೂ ಸಪೋರ್ಟ್ ಇರುತ್ತೆ. ಎಷ್ಟೋ ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ಇದು ಮಾಡ್ತಾರೆ. ಸೊ ನಾನು ನನ್ನ ಪ್ರೀತಿಯಿಂದ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ. ನಮಸ್ಕಾರ, ವೇದಿಕೆ ಮೇಲವರಿಗೆಲ್ರಿಗೂ ನಮಸ್ಕಾರ, ಮೀಡಿಯಾದವ್ರಿಗೆ ನಮಸ್ಕಾರ. ನಂದು ಇದು ಹೀರೋಯಿನ್ ಆಗಿ ಮೊದಲನೇ ಮೂವಿ ಮಾಡ್ತಾ ಇರೋದು. ನನಗೆ ಅವಕಾಶ ಕೊಟ್ಟಂಥ ಮಾಸ್ಟರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಪಳನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಸಿನಿಮಾ ಮಾಡಿದ್ದೀನಿ, 4-5 ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕು. ಹೊಸಬರಿಗೆ ನೀವು ಅವಕಾಶ ಕೊಡಬೇಕು. ಮತ್ತು ನಮ್ಮ ಡೈರೆಕ್ಟರು ಓಕೆ ಎಲ್ಲ ಕತೆ ಹೇಳಿದ್ದಾರೆ, ಏನೋ ಒಂದು ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಕನ್ನಡ ಸಿನಿಮಾನ ಥಿಯೇಟರಲ್ಲೇ ನೋಡಿ. ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡಿ. ಮೀಡಿಯಾದವ್ರಿಗೆ ಥ್ಯಾಂಕ್ ಯು, ವೇದಿಕೆ ಮೇಲಿರೋರಿಗೆಲ್ರಿಗೂ ಥ್ಯಾಂಕ್ ಯು. ನನ್ನೆಲ್ಲ ಆತ್ಮೀಯರಿಗೂ ಹಾಗೂ ಮಾಧ್ಯಮದವರಿಗೂ ಧನ್ಯವಾದಗಳು. ನನಗೆ ಪಳನಿ ಯಾರೋ ನಾನು ಯಾರೋ ಗೊತ್ತಿಲ್ಲ, ಆದರೆ ರಂಗಭೂಮಿ ನಮ್ಮನ್ನು ಸೇರಿಸಿದೆ. ಅವರು ಈ ಕಥೆನ ಅವಲೇ ಹೇಳಿದ್ರು ಸ್ಫುಟವಾಗಿ.
ತುಂಬ ಚೆನ್ನಾಗಿದೆ. ತಾವೆಲ್ಲ ಸಹಕಾರ ಕೊಡಿ. ಇನ್ನೊಂದು ಬೇಸರದ ಸಂಗತಿ, ಇವತ್ತು ಸಂತೋಷದ ಜೊತೆಗೆ ಅವರ ಶ್ರೀಮತಿಯವರು ಹೇಳಿದ್ರು, ಒಡವೆ ಮತ್ತೆ ಎಲ್ಲಾನು ನಾನು ಇಟ್ಟು ಕೂಡ ಮಾರಿ ಕೂಡ ಮಾಡ್ತಾ ಇದ್ದೀನಿ ಅಂತ. ಕನ್ನಡ ಚಿತ್ರರಂಗ ಯಾವ ಸ್ಥಿತಿಗೆ ಬಂದಿದೆ ಅಂತ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಬಹಳ ಬೇಸರ ಆಯಿತು. ಎಲ್ಲರೂ ದಯವಿಟ್ಟು ಪ್ರೋತ್ಸಾಹಿಸಿ, ಜೊತೆಗೆ ಸಹಕಾರ ಕೊಡಿ. ಇದು ಕನ್ನಡ ಚಿತ್ರ, ಕನ್ನಡತನವನ್ನು ಬೆಳೆಸಿ ಉಳಿಸಿ. ನನ್ನ ರಂಗಭೂಮಿ ಕಲಾವಿದರು ಎಲ್ಲರೂ ಹಾಕ್ಕೊಂಡಿರೋದು. ಎಲ್ಲರಿಗೂ ನಮಸ್ಕಾರ. ನಂದು ಇದೇ 2ನೇ ಚಿತ್ರ. ಮೊದಲನೇ ಚಿತ್ರ ನೋ ಪಾರ್ಕಿಂಗ್ ಅಂತ. ನಮ್ಮ ಡೈರೆಕ್ಟರ್ ಸರ್ ನಾಗೇಂದ್ರ ಪ್ರಸಾದ್ ಅವರು, ಪ್ರೊಡ್ಯೂಸರ್ ಅಂತ ಕುಮಾರಣ್ಣ. ಇದು ನಮ್ಮ 2ನೇ ಸಿನಿಮಾ. ಓಕೆ, ಚಾಕ್ನ ಬಗ್ಗೆ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಹೇಗೆ ಸೆಲೆಕ್ಟ್ ಆದ್ರಿ, ನಿರ್ದೇಶಕರ ಬಗ್ಗೆ. ಕ್ಯಾಮ್ರಾ ನೋಡ್ಕೊಂಡು ಆ ಕಡೆ ಮಾತಾಡಿ. ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಅಲ್ಲಿ. ನಾವು ಜೀವನದಲ್ಲಿ ಇಂಪ್ರೂವ್ ಆಗೋಕ್ಕೆ ಇಲ್ಲಿ ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ನಮ್ಮ ಡಿಜಿಟಲ್ ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲ ನನ್ನ ಆತ್ಮೀಯ ಹಿತೈಷಿ ಗೆಳೆಯರೇ, ಏನು ಅಂತ ಹೇಳಿದ್ರೆ ಸಿನಿಮಾ ಮಾಡೋದು ಭಾಳ ಕಷ್ಟ. ಮೊದಲನೇದು, ಸಿನಿಮಾ ಮಾಡಿದ್ಮೇಲೆ ರಿಲೀಸ್ ಮಾಡೋದಿದೆಯಲ್ಲ ಇನ್ನೂ ಕಷ್ಟ. ಅದು ಯಾಕೆಂದರೆ ನನಗೆ ಅನುಭವ ಆಯಿತು. 45 ವರ್ಷ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿದ್ದು ಆ್ಯಕ್ಟ್ ಮಾಡ್ತಾ ಇದ್ದವನು. ಡೈರೆಕ್ಷನ್ಗೆ ಹೋದೆ, ಪ್ರೊಡಕ್ಷನ್ ಮಾಡಿದೆ. ಆಗ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಇದು ಅನ್ನೋದು. ಯಾಕೆಂದರೆ ನಾವೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಹೋಗೋವೆ, ಆ್ಯಕ್ಟ್ ಮಾಡಿ ಒಂದು ದುಡ್ಡೇ ಕೊಟ್ಟಿಲ್ರಿ, ಏನು ನಾಳೆ ಅಂತಾರೆ, ಇವೆಲ್ಲ ಅಂತ ಇದ್ವಿ. ನಾನೇ ಒಬ್ಬ ಪ್ರೊಡ್ಯೂಸರ್ ಆದಾಗ ಮೊದಲಾಗಿ ಏನಾದ್ರು ಧನ್ಯವಾದಗಳು. ಆ್ಯಕ್ಚುಲಿ ನಾವು ಬಿಟ್ಟರು ನಮ್ಮನ್ನು ಬಿಡಲ್ಲ ಅನ್ಸುತ್ತೆ ಈ ಚಾಕ್ನ. ಮತ್ತು ಒಳ್ಳೆ ಸದಸ್ಯನ ಭೀಮಾ ಮೂವಿಯಿಂದ ಕೊಟ್ಟಿದ್ದೀವಿ. ಮತ್ತು ಪಳನಿ ಸರ್ನು ಇವಾಗ ದೇಶಕ್ಕೆ ಒಂದು ಒಳ್ಳೆ ಸದ್ಯತೆ ಕೊಡೋಕ್ಕೆ ಹೊರಟಿದ್ದಾರೆ. ಸೊ ನಮ್ಮ ಭೀಮಾ ಸಿನಿಮಾ ಎಷ್ಟು ಸಕ್ಸಸ್ ಆಯಿತು, ಸೊ ಅದೇ ಥರ ಈ ಚಾಕ್ನ ಮೂವಿನೂ ಸಕ್ಸಸ್ ಆಗಬೇಕಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈ ಸಿನಿಮಾ ಮಾಡೋಕ್ಕೆ ಕೌರವ್ ವೆಂಕಟೇಶ್ ಸರ್ ಅವರೇ ಕಾರಣ. ನಾನು ಮುಂಚೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ, ಮಜ್ನು ಅಂತ. ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾಯಿದೆ ಚಿತ್ರ. ಕತೆ ಕೇಳಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಹಾಗೆ ಸರ್ ಈ ಥರ ಪ್ಯಾಟರ್ನ್ ಶೂಟ್ ಮಾಡಬೇಕಂದ್ರೆ ಕೆಲವು ನನಗೆ ಈ ಥರ ಕ್ಯಾಮ್ರಾಗಳು ಬೇಕು, ಈ ಥರ ಲೈಟ್ಸ್ಗಳೆಲ್ಲ ಬೇಕು ಅಂದಾಗ ಮಾಡಿಕೊಡ್ತೀವಿ ಬನ್ನಿ ಅಂತಂದರು. ಮಾಡ್ತಾಯಿದ್ದೀನಿ ಸರ್, ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ. ಚಾಕ್ನ ನಾನು ಹೇಳಿದೆ, ಕೆಂಡವಾಗೇ ಇರುತ್ತೆ. ಮನುಷ್ಯನೊಳಗಡೆ ಅರಿಷಡ್ ವರ್ಗಗಳಿರ್ತವೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮೃಗ ಇರ್ತಾನೆ. ಬಟ್ ಏನಂತಂದ್ರೆ, ಈಗ ನಾವು ಕೇಳಿರ್ತೀವಿ ಸ್ಕೂಲಲ್ಲೆಲ್ಲ ಕಟಕನ ಗಿಳಿ ಮತ್ತೆ ಋಷಿ ಗಿಳಿ ಅಂತ. ಎಲ್ಲರ ಮನಸ್ಥಿತಿನೂ ಒಂದೇ ಆದ್ರೆ ನಾವು ಎಂಥ ಪರಿಸರದಲ್ಲಿ ಬೆಳಿತೀವಿ ಅನ್ನೋದ್ರ ಮೇಲೆ ಅದು ಪ್ರಭಾವ ಬೀರುತ್ತೆ. ಸೊ ಈ ಕೆಂಡಗಳ ಮೇಲೆ ಬೂದಿ ಮುಚ್ಕೊಂಡಿರುತ್ತೆ. ಅದು ಬೀಸೋ ಗಾಳಿ ಮೇಲೆ ನಿರ್ಧಾರ ಆಗುತ್ತೆ ಆ ಕೆಂಡ ಸುಡುತ್ತೋ ಅಥವಾ ಬೆಳಕು ಕೊಡುತ್ತೋ ಅಂತ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.